ವೆಲ್ಕಮ್ ಟು ನರ್ಸಿಂಗ್ ಸ್ಪಿಯಾ ಮೈಸೆಲ್ಫ್ ಡಾಕ್ಟರ್ ಸೋನಿಕಾ. ಫ್ರೆಂಡ್ಸ್, ನಮ್ಮ ಪೀಡಿಯಾಟ್ರಿಕ್ ಟಾಪಿಕ್ಸ್ ಡಿಸ್ಕಷನ್ನ ನಾವು ಇವತ್ತು ಕಂಟಿನ್ಯೂ ಮಾಡೋಣ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಡೆಂಟಿಷನ್. ಪೀಡಿಯಾಟ್ರಿಕ್ ಡೆಂಟಿಷನ್ ಯಾವ ಥರ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಡಿಸ್ಕಷನಲ್ಲಿ. ಪೀಡಿಯಾಟ್ರಿಕ್ ಡೆಂಟಿಷನ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ನಾವು ಅಡಲ್ಟ್ಸಲ್ಲಿ ಏನೇನಿರುತ್ತೆ, ಯಾವ್ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ತಿಳ್ಕೊಳ್ಳೋಣ. ಸೊ ದಟ್ ನಮಗೆ ಕಂಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಏನು ಮಾಡಿದ್ದೀವಿ ನಾವು, ನಮ್ಮ ಬಾಯಿನ 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮೇಲಿರೋದು ನಮ್ಮದು ಅಪ್ಪರ್ ಜಾ, ಕೆಳಗಡೆ ಇರೋದು ಲೋವರ್ ಜಾ, ಕೆಳಗಡೆ ಇರೋದು ಲೋವರ್ ಜಾ. ಸೊ ಅಗೇನ್ ಮತ್ತೆ ಈ ಅಪ್ಪರ್ ಜಾ ಮತ್ತು ಲೋವರ್ ಜಾನ ಮತ್ತೆ 2 ಕ್ವಾಡ್ರೆಂಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಟೋಟಲ್ ಆಗಿ ನಾವು ನಮ್ಮ ಬಾಯಿನ 4 ಕ್ವಾಡ್ರೆಂಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. 1, 2 ಆ್ಯಂಡ್ 3, 4, 3 ಆ್ಯಂಡ್ 4. ಸೊ ಒಂದು ಕ್ವಾಡ್ರೆಂಟಲ್ಲಿ ಯಾವ್ಯಾವ ಥರ ಟೀತ್ ಇರುತ್ತೆ ಅಂತ ನೋಡೋಣ. ಸೊ ಅದೇ ಬೇರೆ ಕ್ವಾಡ್ರೆಂಟಿಗೂ ಕೂಡ ಅಪ್ಲೈ ಆಗುತ್ತೆ. ಫಸ್ಟ್ 1 ಕ್ವಾಡ್ರೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಮ್ಮಲ್ಲಿ ಯಾವ್ಯಾವ ಟೀತ್ ಇರುತ್ತೆ ಅಂದರೆ, ಫಸ್ಟು ಈ ಸೆಂಟ್ರಲ್ಲಿ ಇವೆರಡು ಏನು ಕಾಣುತ್ತಿದೆಯಲ್ಲ, ಇದಕ್ಕೆ ಏನಂತ ಹೇಳ್ತೀವಿ, ಇನ್ಸಿಸಾರ್ಸ್ ಅಂತ ಹೇಳ್ತೀವಿ. ಇಲ್ಲಿರೋದಕ್ಕೆ ಸೆಂಟ್ರಲ್ ಇನ್ಸಿಸರ್, ಇಲ್ಲಿರೋದಕ್ಕೆ ಲ್ಯಾಟ್ರಲ್ ಇನ್ಸಿಸರ್ಸ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ 2 ಇನ್ಸಿಸರ್ಸ್. ಒಂದು ಸೆಂಟ್ರಲ್ ಇನ್ಸಿಸರು, ಅದರ್ ಒನ್ ಈಸ್ ಯುವರ್ ಲ್ಯಾಟ್ರಲ್ ಇನ್ಸಿಸರ್. ಸೆಂಟ್ರಲ್ ಇನ್ಸಿಸರ್ ಮತ್ತು ಲ್ಯಾಟ್ರಲ್ ಇನ್ಸಿಸರ್. ನೆಕ್ಸ್ಟ್ ಬಂದುಬಿಟ್ಟು ಕೆನೈನ್ ಎಷ್ಟಿರುತ್ತೆ? ಕೆನೈನ್ ಬಂದುಬಿಟ್ಟು ಒಂದಿರುತ್ತೆ. ಸೊ ನಾವು ಈ ಫ್ರೂಟ್ಸ್ ಎಲ್ಲ ಅಗಿಯೋದಕ್ಕೆ, ಅಂದರೆ ಕೀಳೋದಕ್ಕೆ, ಅಥವಾ ಈ ಶುಗರ್ ಕೇನ್ನ ಕೀಳೋದಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಟೀತ್ಗೆ ನಾವು ಏನಂತ ಹೇಳ್ತೀವಿ, ಕೆನೈನ್ ಅಂತ ಹೇಳ್ತೀವಿ. ಸೊ ಎಷ್ಟಿರುತ್ತೆ ಕೆನೈನು? 1 ಕೆನೈನ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟಿರೋದು ಪ್ರೀಮೋಲಾರ್ಸ್ ಎಷ್ಟಿರ್ತವೆ? 2 ಪ್ರೀಮೋಲಾರ್ಸ್ ಇರ್ತವೆ. ನೆಕ್ಸ್ಟ್ ಬರೋ ಸೆಟ್ ಆಫ್ ಟೀತ್ಸ್ಗೆ ಏನಂತ ಹೇಳ್ತೀವಿ? ಮೋಲಾರ್ಸ್ ಅಂತ ಹೇಳ್ತೀವಿ. ಸೊ ಎಷ್ಟು ಮೋಲಾರ್ಸ್ ಇರ್ತವೆ? 3 ಮೋಲಾರ್ಸ್ ಇರ್ತವೆ. ಸೊ ಲಾಸ್ಟಲ್ಲಿ ಬರೋದೆಲ್ಲ ಏನು ಹೇಳ್ತೀವಿ ನಾವು? ಮೋಲಾರ್ಸ್ ಅಂತ ಹೇಳ್ತೀವಿ. ಇದೇ ಥರ. ಸೊ ಎಷ್ಟಾಯಿತು? 2 + 1 + 2 + 3 ವಿ ಹ್ಯಾವ್ 8 ಟೀತ್. ಸೊ 1 ಕ್ವಾಡ್ರೆಂಟಲ್ಲಿ ನಮಗೆ 8 ಹಲ್ಲುಗಳು ನೋಡೋಕ್ಕೆ ಸಿಗ್ತವೆ. ಅದೇ ಥರನೇ ಎಲ್ಲ ಕ್ವಾಡ್ರೆಂಟಲ್ಲೂ ಕೂಡ. ಸೊ 4 ಕ್ವಾಡ್ರೆಂಟ್ ಇದ್ದಾವೆ. ಟೋಟಲ್ ಎಷ್ಟು ಟೀತ್ ಆಗುತ್ತೆ? ಟೋಟಲ್ ನಮ್ಮ ಅಡಲ್ಟ್ಸಲ್ಲಿ 32 ಟೀತ್ಸ್ ಇರುತ್ತೆ. 32 ಹಲ್ಲುಗಳು ನಮ್ಮಲ್ಲಿ ಇರ್ತವೆ. ಸೊ ಅದನ್ನು ನಾವು ಡೆಂಟಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಡೆಂಟಲ್ ಫಾರ್ಮುಲಾದಲ್ಲಿ ಯಾವ ಥರ ಬರಿತೀವಿ ಅಂದರೆ 2 1 2 3 ಅಂತ ಬರಿತೀವಿ. ಸೊ 2 ಅಂತಂದರೆ ಫಸ್ಟ್ ಇದೇನು ಇಂಡಿಕೇಟ್ ಮಾಡುತ್ತೆ? ನಮ್ಮದು ಇನ್ಸಿಸರ್ಸ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟು ಕೆನೈನ್ಸ್ ಇಂಡಿಕೇಟ್ ಮಾಡುತ್ತೆ. ಆಮೇಲೆ ಇದು ಪ್ರೀಮೋಲಾರ್ಸ್ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಮೋಲಾರ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಎಲ್ಲ ಕ್ವಾಡ್ರೆಂಟಲ್ಲೂ ಬರೆದ್ರೂ ಕೂಡ 2 1 2 3 2 1 2 3. ಸೊ ಇದನ್ನು ನಾವೇನು ಹೇಳ್ತೇವೆ? ಡೆಂಟಲ್ ಫಾರ್ಮುಲಾ ಅಂತ ಹೇಳ್ತೇವೆ. ಸೊ ಅದರ್ ಒನ್ ಯಾವ ಥರ ಬರ್ಕೋಬೋದು? 2 1 1 2 3 4 5 6 7 8. ಸೊ ಎಲ್ಲ ಕ್ವಾಡ್ರೆಂಟಲ್ಲೂ ಕೂಡ ಒಂದೊಂದು ನಂಬರ್ ಇರುತ್ತೆ. ಈಚ್ ನಂಬರ್ ರೆಪ್ರೆಸೆಂಟ್ 1 ಟೀತ್. ಸೊ ಇದು ಅಡಲ್ಟ್ ಟೀತ್ ಬಗ್ಗೆ ಆಯಿತು. ಸೊ ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಪೀಡಿಯಾಟ್ರಿಕ್ ಡೆಂಟಿಷನ್ ಯಾವ ಥರ ಇರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಪೀಡಿಯಾಟ್ರಿಕ್ ಡೆಂಟಿಷನ್ ಅಂತ ಏನಂತ ಹೇಳ್ತೀವಿ? ಅದಕ್ಕೆ ಏನಂತ ಹೇಳ್ತೀವಿ ನಾವು? ಮಕ್ಕಳಲ್ಲಿರೋ ಟೀತ್ಗೆ ಏನಂತ ಹೇಳ್ತೀವಿ? ಟೆಂಪ್ರರಿ ಟೀತ್ ಅಥವಾ ಪ್ರೈಮರಿ ಡೆಂಟಿಷನ್ ಅಂತ ಹೇಳ್ತೀವಿ. ಸೊ ಅಡಲ್ಟ್ಸಲ್ಲಿ ಬರೋದು, ಅದಾದಮೇಲೆ ಅದೆಲ್ಲ ರಿಪ್ಲೇಸ್ ಆಗಿ ಮತ್ತೆ ಏನು ಅಡಲ್ಟ್ಸಲ್ಲಿ ಟೀತ್ ಬರುತ್ತಲ್ಲ, ಅದಕ್ಕೇನಂತ ಹೇಳ್ತೀವಿ? ಪರ್ಮನೆಂಟ್ ಟೀತ್ ಅಥವಾ ಸೆಕೆಂಡ್ರಿ ಡೆಂಟಿಷನ್ ಅಂತ ಹೇಳ್ತೇವೆ. ಸೊ ಎಷ್ಟಿರುತ್ತೆ ನಮ್ಮ ಟೆಂಪ್ರರಿ ಟೀತ್ಸ್? ಎಷ್ಟಿರುತ್ತೆ ಅಂತಂದರೆ, ಟೆಂಪ್ರರಿ ಟೀತ್ ಬಂದುಬಿಟ್ಟು 20 ಇರುತ್ತೆ. 20 ಟೆಂಪ್ರರಿ ಟೀತ್ಸ್ ಇರುತ್ತೆ. ವೆರಾಸ್ ಪರ್ಮನೆಂಟ್ ಟೀತ್ಸ್ ಎಷ್ಟಿರುತ್ತವೆ? ನಾನು ಆಗಲೇ ಹೇಳಿದೆ, 32 ಟೀತ್ಸ್ ಇರುತ್ತೆ. 32 ಹಲ್ಲುಗಳಿರ್ತವೆ. ಪರ್ಮನೆಂಟ್ ಹಲ್ಲುಗಳು 32 ಇರ್ತವೆ. ಆದರೆ ಟೆಂಪ್ರರಿ ಹಲ್ಲುಗಳು ಬರೀ 20 ಇರ್ತವೆ. ಸೊ ಯಾವ್ಯಾವುದಿರುತ್ತೆ? ಸೇಮ್. ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬರೋದು ನಮ್ಮದು ಇನ್ಸಿಸರ್ಸ್. ಟೆಂಪ್ರರಿಲಿ ಕೂಡ 2 ಇನ್ಸಿಸರ್ಸ್ ಇರುತ್ತೆ. ಅಡಲ್ಟ್ಸಲ್ಲೂ ಕೂಡ, ಪರ್ಮನೆಂಟ್ ಟೀತಲ್ಲೂ ಕೂಡ 2 ಇನ್ಸಿಸರ್ಸ್ ಇರುತ್ತೆ. ಆಮೇಲೆ 1 ಕೆನೈನ್ ಇರುತ್ತೆ. ಇದರಲ್ಲೂ ಕೂಡ 1 ಕೆನೈನ್ ಇರುತ್ತೆ.
ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ಏನು ಅಂದರೆ ಇದರಲ್ಲಿ 0 ಪ್ರೀಮೋಲಾರ್ಸ್ ಇರೋದಿಲ್ಲ. ಎಲ್ಲಿ ಇರೋದಿಲ್ಲ? ಟೆಂಪ್ರರಿ ಟೀತಲ್ಲಿ ಪ್ರೀಮೋಲಾರ್ಸ್ ಇರೋದಿಲ್ಲ. ಮಕ್ಕಳಲ್ಲಿ ಪ್ರೀಮೋಲಾರ್ಸ್ ಹಲ್ಗಳು ಇರೋದಿಲ್ಲ. ಬಟ್ ಅಡಲ್ಟ್ಸಲ್ಲಿ ಏನಾಗುತ್ತೆ? ಅಡಲ್ಟ್ಸಲ್ಲಿ ಪ್ರೀಮೋಲಾರ್ಸ್ ಇರುತ್ತೆ. ಸೊ ಅಗೇನ್ ಮತ್ತೆ 2 ಮೋಲಾರ್ಸ್ ಇರುತ್ತೆ. ಮಕ್ಕಳಲ್ಲಿ ಏನಿರುತ್ತೆ? 2 ಮೋಲಾರ್ಸ್ ಇರುತ್ತೆ. ಅದೇ ರೀತಿ ಅಡಲ್ಟ್ಸಲ್ಲಿ ಏನಿರುತ್ತೆ? 3 ಮೋಲಾರ್ಸ್ ಇರುತ್ತೆ. ಸೊ ಇದನ್ನು ನಾವು ಡೆಂಟಲ್ ಫಾರ್ಮುಲಾ ಬರೆದ್ವಿ ಅಂತ ಹೇಳಿದರೆ ಯಾವ ಥರ ಆಗುತ್ತೆ ಅಂತಂದರೆ 2102 2102 2102. 2 ಏನು ಇಂಡಿಕೇಟ್ ಮಾಡುತ್ತೆ? ಫಸ್ಟು ನಂಬರ್ ಏನು ಇಂಡಿಕೇಟ್ ಮಾಡುತ್ತೆ? ಇನ್ಸಿಸರ್ಸ್ ಇಂಡಿಕೇಟ್ ಮಾಡುತ್ತೆ. 2 ಇನ್ಸಿಸರ್ಸ್ ಇರ್ತವೆ, 1 ಕೆನೈನ್ ಇರುತ್ತೆ, ಆಮೇಲೆ ಪ್ರೀಮೋಲಾರ್ಸ್ 1 ಕೂಡ ಇರಲ್ಲ, ಆಮೇಲೆ 2 ಮೋಲಾರ್ಸ್ ಇರುತ್ತೆ. ಸೊ 1 ಕ್ವಾಡ್ರೆಂಟಲ್ಲಿ ಎಷ್ಟಲ್ಲಿರುತ್ತೆ? 1 ಕ್ವಾಡ್ರೆಂಟಲ್ಲಿ 5 1 ಕ್ವಾಡ್ರೆಂಟಲ್ಲಿ 5 ಇರುತ್ತೆ. ಟೋಟಲ್ 4 ಕ್ವಾಡ್ರೆಂಟ್ ತಗೊಂಡಾಗ ಟೆಂಪ್ರರಿ ಟೀತು 20 ಟೆಂಪ್ರರಿ ಟೀತ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ಇದರಲ್ಲಿ, ಸೊ ವಿಚ್ ಈಸ್ ದ ಫಸ್ಟ್ ಟೆಂಪ್ರರಿ ಟೀತ್ ಟು ಅಪಿಯರ್? Which is the first temporary teeth to appear? ಯಾವುದು ಅಂದರೆ ಲೋವರ್ ಸೆಂಟ್ರಲ್ ಇನ್ಸಿಸರ್ಸ್. ಈ ಕೆಳಗಡೆ ಏನಿದೆಯಲ್ಲ ಲೋವರ್ ಸೆಂಟ್ರಲ್ ಇನ್ಸಿಸರ್ಸ್ ಇದೆಯಲ್ಲ, ಇದು ಮಕ್ಕಳಲ್ಲಿ ಫಸ್ಟ್ ಬರುವಂಥ ಟೀತ್. ಯಾವುದೇ ನೀವು ಸಣ್ಣ ಮಕ್ಕಳನ್ನ ನೋಡಿದರೂ ಕೂಡ, ಫಸ್ಟ್ ಹಲ್ಲು ಬಂದಾಗ ನೋಡಿದರೂ ಕೂಡ ನಗಬೇಕಾದ್ರೆ ಫಸ್ಟ್ ಕಾಣೋದು ನಮಗೆ ಕೆಳಗಡೆ ಇರೋ ಸೆಂಟ್ರಲ್ ಇನ್ಸಿಸರ್. ಸೊ ನೆನ್ಪಿಟ್ಕೋಬೇಕು, ಫಸ್ಟ್ ಟೀತ್ ಯಾವ್ದು ಬರೋದು ಮಕ್ಕಳಲ್ಲಿ? ಲೋವರ್ ಸೆಂಟ್ರಲ್ ಇನ್ಸಿಸರ್ಸ್. ಬಟ್ ಅದೇ ಪರ್ಮನೆಂಟ್ ಟೀತಲ್ಲಿ ಬಂದಾಗ ಫಸ್ಟ್ ಯಾವುದು ಟೀತ್ ಬರುತ್ತೆ ಅಂತಂದರೆ, ಫಸ್ಟ್ ಯಾವ ಟೀತ್ ಬರೋದು ಅಂತಂದರೆ ನಮ್ಮದು ಫಸ್ಟ್ ಪರ್ಮನೆಂಟ್ ಟೀತ್ ಬಂದ್ಬಿಟ್ಟು ನಮ್ಮದು ಫಸ್ಟ್ ಮೋಲಾರ್ ಇದೆಯಲ್ಲ, ಅದು ಫಸ್ಟ್ ಪರ್ಮನೆಂಟ್ ಟೀತ್. ಯಾವಾಗ ಬರುತ್ತೆ? 6 to 7 ಇಯರ್ಸಲ್ಲಿ ಫಸ್ಟ್ ಮೋಲಾರ್ ಅಪಿಯರ್ ಆಗುತ್ತೆ. ಅದೇ ನಮ್ಮದು ಫಸ್ಟ್ ಟೆಂಪ್ರರಿ ಟೀತ್ ಇದೆಯಲ್ಲ, ಅದು 6 to 7 ಮಂತ್ಸಲ್ಲಿ ಬರುತ್ತೆ. 6 to 7 ಮಂತ್ಸಲ್ಲಿ ಬಂದುಬಿಡುತ್ತೆ. ಸೊ ಯಾವುದು ಬರೋದು ಫಸ್ಟಾಗಿ? ಲೋವರ್ ಸೆಂಟ್ರಲ್ ಇನ್ಸಿಸರ್ಸ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತಂದರೆ ಯಾವುದು? ವಿಚ್ ಇಸ್ ದ ಲಾಸ್ಟ್ ಟು ಅಪಿಯರ್? ಟೆಂಪ್ರರಿ ಟೀತ್ ಟು ಅಪಿಯರ್. Which is the last one? This is nothing but your second molar. But permanent teeth alli last to appear is your third molar. ನಾವೇನು ವಿಸ್ಡಮ್ ಟೀತ್ ಅಂತ ಹೇಳ್ತೀವಲ್ಲ, ಅದು ಇಸ್ ನಥಿಂಗ್ ಬಟ್ ಯುವರ್ ಥರ್ಡ್ ಮೋಲಾರ್. ಯಾವಾಗ ಬರುತ್ತೆ ಅಂದರೆ 70 to 25 ಇಯರ್ಸ್ ಆಫ್ ಏಜಲ್ಲಿ ಥರ್ಡ್ ಮೋಲಾರ್ ಬರುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯುವರ್ ಟೆಂಪ್ರರಿ ಟೀತ್ ಆ್ಯಂಡ್ ಯುವರ್ permanent teeth, and which are the first temporary teeth to appear, which are the last temporary teeth to appear. ಇದನ್ನೆಲ್ಲ ಸಹ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಟೆಂಪ್ರರಿ ಟೀತ್ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ ಇದೆ, ಅದನ್ನು ಇಲ್ಲಿ ಬರೆದಿರ್ತೀನಿ, ಈ ಸ್ಲೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ. ಟೆಂಪ್ರರಿ ಟೀತ್ ಏನಿದೆಯಲ್ಲ, ಟೆಂಪ್ರರಿ ಟೀತ್ ಏನಿದೆಯಲ್ಲ, ಬೈ ದ ಎಂಡ್ ಆಫ್ ಯುವರ್ 3 ಇಯರ್ಸಲ್ಲಿ ಕಂಪ್ಲೀಟಾಗಿ ಎಲ್ಲ ಟೆಂಪ್ರರಿ ಟೀತ್ಗಳು ಕೂಡ ಬಂದಿರ್ತವೆ. 3 ಇಯರ್ಸ್ಗೆ ಎಲ್ಲ ಕಂಪ್ಲೀಟಾಗಿ ಎಲ್ಲ 20 ಟೆಂಪ್ರರಿ ಟೀತು ಕೂಡ 3 ಇಯರ್ಸ್ಗೆ ಅಪಿಯರ್ ಆಗುತ್ತೆ. ಸೊ ಟೆಂಪ್ರರಿ ಟೀತ್ ಬಿದ್ದಾದಮೇಲೆ ಪರ್ಮನೆಂಟ್ ಟೀತ್ ಬೀಳೋಕ್ಕಾಗೋದು. ಸೊ ಈ ಟೆಂಪ್ರರಿ ಟೀತ್ ಏನು ಸೆಟ್ ಇದೆಯಲ್ಲ, ಅದನ್ನು ಕಂಪ್ಲೀಟಾಗಿ ಪರ್ಮನೆಂಟ್ ಟೀತು ರಿಪ್ಲೇಸ್ ಮಾಡ್ತವೆ. ಸೊ ಈ ಟೆಂಪ್ರರಿ ಟೀತ್ ಯಾವಾಗ ಬೀಳೋಕ್ಕೆ ಸ್ಟಾರ್ಟ್ ಮಾಡ್ತವೆ ಅಂದರೆ ಬೈ ದ ಏಜ್ ಆಫ್ 3 ಇಯರ್ಸ್. By the age of 3 years begins to fall. 12 ಇಯರ್ಸ್ಗೆ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಎಲ್ಲ ಟೆಂಪ್ರರಿ ಟೀತ್ ಕೂಡ ಬಿದ್ದೋಗಿರುತ್ತೆ. ಸೊ ನಾನು ಲಾಸ್ಟ್ ಸೈಡಲ್ಲಿ ಏನು ಹೇಳಿದೆ, ನಮ್ಮದು ಫಸ್ಟ್ ಪರ್ಮನೆಂಟ್ ಟೀತ್ ಬಂದುಬಿಟ್ಟು ಯಾವಾಗ ಬರುತ್ತೆ? ಫಸ್ಟ್ ಮೋಲಾರ್ 6 to 7 ಇಯರ್ಸಲ್ಲಿ ಬರುತ್ತೆ. ಸೊ ಆ ಏಜಲ್ಲಿ ಬರುತ್ತೆ. ಬಟ್ ಅದೇ ಟೈಮಲ್ಲಿ ಏನಾಗುತ್ತೆ, ನಮ್ಮದು ಟೆಂಪ್ರರಿ ಟೀತ್ ಇದೆಯಲ್ಲ, ಅದು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 6 to 12 ಇಯರ್ಸಲ್ಲಿ ನಮಗೆ 2 ಥರದ್ದು ಹಲ್ಲುಗಳು ಮಕ್ಕಳಲ್ಲಿ ಇರುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಮಿಕ್ಸ್ಡ್ ಡೆಂಟಿಷನ್ ಅಂತ ಹೇಳ್ತೀವಿ. ಮಿಕ್ಸ್ಡ್ ಡೆಂಟಿಷನ್ ಯಾವಾಗ ಸಿಗುತ್ತೆ? 6 to 12 ಇಯರ್ಸ್ ಆಫ್ ಏಜಲ್ಲಿ. ಅವಾಗ ಬೋತ್ ಪರ್ಮನೆಂಟ್ ಮತ್ತು ಟೆಂಪ್ರರಿ ಟೀತು ಆ ಮಗುವಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ನಮ್ಮದು ನೆಕ್ಸ್ಟ್ ಟಾಪ್ ಬಂದುಬಿಟ್ಟು ಎಷ್ಟು ವರ್ಷದಲ್ಲಿ ಎಷ್ಟು ಹಲ್ಗಳಿರುತ್ತೆ ಅನ್ನೋದೊಂದು ಕ್ವೆಶನ್ನು.
ಒಂದು ಟಾಪಿಕ್ ಇದೆ, ಇದರಿಂದ ನಿಮಗೆ ಒನ್ ಲೈನರ್ ಕ್ವಶನ್ಸು ಬರೋವಂಥ ಸಾಧ್ಯತೆ ಇರುತ್ತೆ. ಸೊ ನಾನು ಏನು ಹೇಳಿದೆ, ಫಸ್ಟ್ ಟೆಂಪ್ರರಿ ಟೀತ್ ಏನಿದೆ ಅದು ಯಾವಾಗ ಬರುತ್ತೆ, 6 to 7 ಮಂತಲ್ಲಿ. 6 to 7 ಮಂತಲ್ಲಿ ನಮ್ಮದು ಫಸ್ಟ್ ಲೋವರ್ ಸೆಂಟ್ರಲ್ ಇನ್ಸಿಸನ್ ಬರುತ್ತೆ. ಸೊ 6 to 7 ಮಂತಲ್ಲಿ ಮಕ್ಕಳಲ್ಲಿ ಒಂದೇ ಹಲ್ಲಿರುತ್ತೆ. ಸೊ ಇದೆಲ್ಲ ನ್ಯೂಮರಿಕಲ್ ಕ್ವಶನ್ಸ್ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಂದು ನಿಮೋನಿಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳೋ ಥರ ಮಾಡ್ಕೊಳ್ಳೋಣ. ಸೊ ಏನು ಮಾಡಬೇಕು ಅಂತಂದರೆ, ಈ 7 ಮಂತ್ಸ್ ಇದೆಯಲ್ಲ, ಇದಕ್ಕೆ ನಾವು 4ನ ಆ್ಯಡ್ ಮಾಡ್ತಾ ಹೋಗಬೇಕು. 7ಗೆ 4 ಆ್ಯಡ್ ಮಾಡಿದ್ವಿ ಅಂತಂದರೆ 11 ಮಂತ್ ಆಗುತ್ತೆ. ಸೊ ಇಲ್ಲೂ ಕೂಡ 11 ಮಂತಲ್ಲಿ ಏನಿರುತ್ತೆ ಅಂತಂದರೆ 4 ಟೀತ್, 4 ಹಲ್ಲುಗಳು ನೋಡೋಕ್ಕೆ ಸಿಗ್ತವೆ. ಅದಾದಮೇಲೆ 11 ಮಂತ್ಗೆ ಅಗೇನ್ 4ನ ಆ್ಯಡ್ ಮಾಡಿ. ಅಗೇನ್ 4ನ ಆ್ಯಡ್ ಮಾಡಿದರೆ 15 ಮಂತ್. 15 ಮಂತಲ್ಲಿ ಎಷ್ಟು ಹಲ್ಲುಗಳಿರ್ತವೆ, 15 ಮಂತಲ್ಲಿ ಮಕ್ಕಳಲ್ಲಿ 8 ಹಲ್ಲುಗಳು, 8 ಟೆಂಪ್ರರಿ ಟೀತು ಬಂದಿರ್ತವೆ. ನೆಕ್ಸ್ಟ್ 15ಗೆ +4 ಆ್ಯಡ್ ಮಾಡಿದರೆ 19 ಆಗುತ್ತೆ. ಸೊ 19 ಮಂತ್ಸಲ್ಲಿ ಎಷ್ಟು ಟೆಂಪ್ರರಿ ಟೀತ್ ಬರುತ್ತೆ, 12 ಟೆಂಪ್ರರಿ ಟೀತ್ಸ್ ಇರುತ್ತೆ. ನೆಕ್ಸ್ಟ್ ಅಗೇನ್ 19ಗೆ 4 ಆ್ಯಡ್ ಮಾಡಿದರೆ 23 ಆಗುತ್ತೆ. ಸೊ 23ಯಲ್ಲಿ 16 ಹಲ್ಲುಗಳು ಮಗುವಲ್ಲಿ ಇರುತ್ತೆ. ಅದಾದಮೇಲೆ ಲಾಸ್ಟ್ ನಾನೇನು ಹೇಳಿದೆ, ಬೈ ದ ಎಂಡ್ ಆಫ್ 3 ಇಯರ್ಸ್ ಏನಾಗುತ್ತೆ, ಕಂಪ್ಲೀಟಾಗಿ 20 ಹಲ್ಲುಗಳು ಕೂಡ ಬಂದಿರ್ತವೆ. ಸೊ 2.5 to 3 ಇಯರ್ಸಲ್ಲಿ ಏನಾಗುತ್ತೆ, ಯು ವಿಲ್ ಹ್ಯಾವ್ 20 ಟೀತ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಡೆಂಟಿಷನ್ ಬಗ್ಗೆ ಆಯಿತು ಮಕ್ಕಳಲ್ಲಿ. ಸೊ ಡಿಲೇಡ್ ಡೆಂಟಿಷನ್ ಅಂದರೆ ಏನು ಅಂತ, ಡಿಲೇಡ್ ಡೆಂಟಿಷನ್ ಅಂದರೆ ಏನು, ಕೆಲವೊಂದು ಪೇರೆಂಟ್ಸನ್ನ ನಾವು ಅಬ್ಸರ್ವ್ ಮಾಡ್ತೀವಿ, ತುಂಬ ನನ್ನ ಮಗುಗೆ ಹಲ್ಲು ಬಂದಿಲ್ಲ ಅಂತ ತುಂಬ ವರೀಡ್ ಆಗಿರ್ತಾರೆ. ಸೊ ಯಾವಾಗ ವರಿ ಮಾಡ್ಕೋಬೇಕು ಅಂತಂದರೆ, ಡಿಲೇಡ್ ಡೆಂಟಿಷನ್ ಯಾವಾಗಿರುತ್ತೆ ಅಂದರೆ, ಮಗುಗೆ 13 to 15 ಮಂತ್ಸ್ ಆದರೂ ಕೂಡ ಹಲ್ಲು ಬಂದಿಲ್ಲ ಅಂತಂದರೆ ಆವಾಗ ವರಿ ಮಾಡಬೇಕು, ಆವಾಗ ಪೀಡಿಯಾಟ್ರಿಷನ್ಗೆ ತೋರಿಸ್ಬೇಕು. ಅದನ್ನೇ ಏನು ಹೇಳ್ತೀವಿ ನಾವು, ಡಿಲೇಡ್ ಡೆಂಟಿಷನ್ ಅಂತ ಹೇಳ್ಬಿಡ್ತೀವಿ. ಕಾಸಸ್ ಬಂದುಬಿಟ್ಟು ಪುವರ್ ನ್ಯೂಟ್ರಿಷನಲ್ ಸ್ಟೇಟಸ್, ರಿಕೆಟ್ಸ್, ಕಂಜನೈಟಲ್ ಹೈಪೋಥೈರಾಯ್ಡಿಸಮ್, ಡೌನ್ ಸಿಂಡ್ರೋಮ್ ಮತ್ತು ಕ್ಲೀಡೋಕ್ರೇನಿಯಲ್ ಸಿಂಡ್ರೋಮ್ ಅಂತ ಈ ಎಲ್ಲ ಕಾಸಸಲ್ಲೂ, ಈ ಎಲ್ಲ ಕೇಸಸಲ್ಲೂ ನಮಗೇನು ನೋಡೋಕ್ಕೆ ಸಿಗುತ್ತೆ, ಡಿಲೇಡ್ ಡೆಂಟಿಷನ್ ಅಂದರೆ 13ರಿಂದ 15 ತಿಂಗಳು, ಮಗುಗೆ 15 ತಿಂಗಳಾದರೂ ಕೂಡ ಕೆಲವೊಂದು ಸರಿ ಹಲ್ಲು ಬಂದಿರಲ್ಲ. ಸೊ ಅವಾಗ ಏನು ಮಾಡಬೇಕು, ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೆಲವೊಂದು ಅಬ್ನಾರ್ಮಲಿಟೀಸ್ ಇದೆ, ಟೀತಲ್ಲಿ ಅಬ್ನಾರ್ಮಲಿಟೀಸ್ ಇದೆ. ಅದು ಯಾವ್ಯಾವುದಿದೆ ಅಂತ ನೋಡೋಣ. ನಮ್ಮದು ಫಸ್ಟ್ ಅಬ್ನಾರ್ಮಲಿಟಿ ಬಂದು ಎನಾಂಡೋಷಿಯಾ ಅಂತಂದರೆ, ಈ ಪಿಕ್ಚರಲ್ಲಿ ನೋಡ್ಬೋದು, ಮಗುಗೆ ಹಲ್ಲೇ ಬಂದಿಲ್ಲ, ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಯುವರ್ ಟೀತ್, ಕಂಪ್ಲೀಟ್ ಆಬ್ಸೆನ್ಸ್, ನೋ ಟೀತ್ ಅಟ್ ಆಲ್. ಈ ಕಂಡೀಷನ್ಗೆ ಏನು ಹೇಳ್ತೀವಿ ನಾವು, ಅನಾಂಡೋಷಿಯಾ ಅಂತ ಹೇಳ್ತೀವಿ. ಸೊ ಯಾವ ಕಂಡೀಷನಲ್ಲಿ ನೋಡೋಕ್ಕೆ ಸಿಗುತ್ತೆ, ಎಕ್ಟೋಡರ್ಮಲ್ ಡಿಸ್ಪ್ಲೇಸಿಯಾದಲ್ಲಿ ನಮಗೆ ಮಗು ಬಾಯಲ್ಲಿ ಯಾವುದೇ ಹಲ್ಲು ಕಾಣಿಸೋದಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕಲರೇಷನ್ ಆಫ್ ದ ಟೀತ್ ಅಂತಂದರೆ, ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೇನಾಗಿದೆ, ಮಗು ಅಲ್ಲೆಲ್ಲ ಕಲ್ಲರ್ ಆಗಿದೆ. ಯಾವ ಕಂಡೀಷನಲ್ಲಿ ಅಂತಂದರೆ, ತಾಯಿ ಮಗು ಗರ್ಭಕೋಶದಲ್ಲಿದ್ದಾಗ ತಾಯಿ ಏನಾದರೂ ಟೆಟ್ರಾಸೈಕ್ಲಿನ್ ಅನ್ನೋ ಮಾತ್ರೆನ ಕನ್ಸಂಪ್ಷನ್ ಮಾಡ್ತಾ ಇದ್ರು ಅಂದರೆ, ಆ ಕಂಡೀಷನಲ್ಲಿ ಮಗುಗೆ ಏನಾಗಿರುತ್ತೆ ಅಂದರೆ ಡಿಸ್ಕಲರೇಷನ್ ಆಫ್ ದ ಟೀತ್ ಆಗುತ್ತೆ. ಸೊ ಮದರ್ ಈಸ್ ಟೇಕಿಂಗ್ ಟೆಟ್ರಾಸೈಕ್ಲಿನ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೂಪರ್ ನ್ಯೂಮರಿ ಟೀತ್ ಅಂದರೆ ಏನಾಗಿರುತ್ತೆ ಅಂದರೆ, ಒಂದು ಎಕ್ಸ್ಟ್ರಾ ಟೀತ್ಗಳು ಪ್ರೆಸೆಂಟ್ ಇರ್ತವೆ, ಎಕ್ಸ್ಟ್ರಾ ಹಲ್ಗಳು ಪ್ರೆಸೆಂಟ್ ಇರ್ತವೆ. ಸೊ ಇಲ್ಲಿ ನೋಡ್ಬೋದು, ಇದು ನಾರ್ಮಲ್ ಹಲ್ಗಳು, ಇದೆಲ್ಲ ನಾರ್ಮಲ್ ಹಲ್ಗಳು, ಇದ್ರ ಜೊತೆ ಮತ್ತೆ ಇಲ್ಲೆಲ್ಲ ಎಕ್ಸ್ಟ್ರಾ ಹಲ್ಗಳು ಬಂದಿದೆ. ಈ ಕಂಡೀಷನ್ಗೆ ನಾವು ಏನು ಹೇಳ್ತೀವಿ ಅಂತಂದರೆ, ಈ ಕಂಡೀಷನ್ಗೆ ಏನಂತ ಹೇಳ್ತೀವಿ ಅಂದರೆ ಸೂಪರ್ ನ್ಯೂಮರಿ ಟೀತ್ ಅಂತ ಹೇಳ್ತೀವಿ. ಇದನ್ನು ಯಾವ ಕಂಡೀಷನ್ ನೋಡ್ಬೋದು, ಈ ಪಿಕ್ಚರಲ್ಲಿ ನೋಡ್ಬೋದು, ಇಲ್ಲೆರಡು ಎಕ್ಸ್ಟ್ರಾ ಟೀತ್ ಬಂದಿದೆ. ಸೊ ಇದನ್ನ ಏನು ಹೇಳ್ತೀವಿ ನಾವು, ಸೂಪರ್ ನ್ಯೂಮರಿ ಟೀತ್ ಅಂತೀವಿ. ಇದು ಯಾವ ಕಂಡೀಷನಲ್ಲಿ ಕಾಣುತ್ತೆ ಅಂತಂದರೆ, ಕ್ಲೀಡೋಕ್ರೇನಿಯಲ್ ಸಿಂಡ್ರೋಮಲ್ಲಿ ಫಸ್ಟ್ ಡಿಲೇಡ್ ಡೆಂಟಿಷನ್ ಇರುತ್ತೆ, ಅದಾದಮೇಲೆ ಮಗುಗೆ ಹಲ್ಲು ಹುಟ್ಟಿದ್ರೂ ಕೂಡ ಎಕ್ಸ್ಟ್ರಾ ಟೀತ್ ಇರುತ್ತೆ. ಸೊ ನೆಕ್ಸ್ಟು ವಾಟ್ ಈಸ್ ಕ್ಲಿನೋಕ್ರೇನಿಯಲ್ ಸಿಂಡ್ರೋಮ್, ಈ ಸಿಂಡ್ರೋಮ್ ಬಗ್ಗೆ ಒಂದಿಷ್ಟು ನೋಡೋಣ. ಕ್ಲಿನೋಕ್ರೇನಿಯಲ್ ಸಿಂಡ್ರೋಮ್ ಅಥವಾ ಡಿಸ್ಪ್ಲೇಸಿಯಾ ಅಂತಲೂ ಹೇಳ್ತೀವಿ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ, ಸಿಂಡ್ರೋಮ್ ಅಂತಂದರೆ ಯಾವಾಗಲೂ ಒಂದಕ್ಕಿಂತ ಜಾಸ್ತಿ ಸಿಸ್ಟಮ್ಸು ಇನ್ವಾಲ್ವ್ ಆಗಿರುತ್ತೆ, ಆವಾಗ ನಾವು ಅದನ್ನು ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದರಲ್ಲಿ ಮೇನಾಗಿ 2 ಸಿಸ್ಟಮ್ ಇನ್ವಾಲ್ವ್ ಆಗಿರುತ್ತೆ, ಒಂದು ನಿಮ್ಮದು ಬೋನ್ಸು, ಇನ್ನೊಂದು ಬಂದುಬಿಟ್ಟು ಟೀತಲ್ಲಿ ನಾನು ಹೇಳ್ದಂಗೆ, ಟೀತಲ್ಲಿ ಏನಿರುತ್ತೆ, ಡಿಲೇಡ್ ಡೆಂಟಿಷನ್ ಇರುತ್ತೆ, ಆಮೇಲೆ ಏನಿರುತ್ತೆ, ಸೂಪರ್
ನ್ಯೂಮರಿ ಟೀತ್ಸ್ನ ನೋಡ್ಬೋದು, ಸೂಪರ್ ನ್ಯೂಮರಿ ಟೀತ್ಸ್ನ ನೋಡ್ಬೋದು. ಎಕ್ಸ್ಟ್ರಾ ಸೆಟ್ ಆಫ್ ಟೀತ್ ಇರುತ್ತೆ. ಬೋನ್ಸಲ್ಲಿ ಏನಾಗಿರುತ್ತೆ ಅಂದರೆ ಕ್ಲಾವಿಕಲ್ ಬೋನ್ ಏನಿರುತ್ತಲ್ಲ, ನಮ್ಮದು ಬ್ಯೂಟಿ ಬೋನ್ ಅಥವಾ ಕ್ಲಾವಿಕಲ್ ಬೋನ್ ಅಂತ ಏನೇ ಇಲ್ಲಿ ಪ್ರೆಸೆಂಟ್ ಇರುತ್ತಲ್ಲ, ಇದು ಆಬ್ಸೆಂಟ್ ಇರುತ್ತೆ, ಇರೋದಿಲ್ಲ. ಸೊ ಕ್ಲೀಡೋಕ್ರೇನಿಯಲ್ ಸಿಂಡ್ರೋಮಲ್ಲಿ ಬೋನ್ಸಲ್ಲಿ ಕ್ಲಾವಿಕಲ್ ಇರೋದಿಲ್ಲ, ಟೀತಲ್ಲಿ ಡಿಲೇಡ್ ಡೆಂಟಿಷನ್ ಅಥವಾ ಸೂಪರ್ ನ್ಯೂಮರಿ ಟೀತ್ನ ನೋಡೋಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೇಟಲ್ ಟೀತ್. ಮಗು ಹುಟ್ಟಿದಾಗ ಯಾವುದೇ ಹಲ್ಲು ಇರೋದಿಲ್ಲ. ಅಕಸ್ಮಾತ್ ಮಗು ಹುಟ್ಟಿದಾಗೆ ಹಲ್ಲಿತ್ತು ಅಂತಂದರೆ ಟೀತ್ ಪ್ರೆಸೆಂಟ್ ಸಿನ್ಸ್ ಬರ್ತ್. ಸೊ ಆ ಕಂಡೀಷನ್ಗೆ ಏನು ಹೇಳ್ತೀವಿ ಅಂದರೆ ನೇಟಲ್ ಟೀತ್ ಅಂತ ಹೇಳ್ತೀವಿ. ಡಯಾಗ್ರಾಮಲ್ಲಿ ನೋಡ್ಬೋದು, ಮಗುಗೆ ಹುಟ್ಟಿದ ತಕ್ಷಣವೇ ಹಲ್ಲಿದೆ. ಸೊ ಯಾವ ಕಂಡೀಷನಲ್ಲಿ ಸಿಗುತ್ತೆ ಇದು? ಸೋಟೋಸ್ ಸಿಂಡ್ರೋಮ್ ಅಥವಾ ಪಿಯರ್ ರಾಬಿನ್ಸನ್ ಸಿಂಡ್ರೋಮಲ್ಲಿ ಈ ನೇಟಲ್ ಅಂದರೆ ಹಲ್ಲು ಹುಟ್ಟಿದಾಗಿಂದನೇ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹಚಿಸನ್ ಟೀತ್ ಅಂದರೆ ಈ ಪಿಕ್ಚರ್ನ ನೋಡಿದ್ರೆ ನೀವು ಇಲ್ಲಿ ಶೇಪ್ ಆಫ್ ದ ಟೀತ್ ಯಾವ ಥರ ಇದೆ ಅಂದರೆ ಡಬ್ಲ್ಯೂ ಶೇಪ್ ಅಥವಾ ಪೆಗ್ ಶೇಪ್ ಅಂತ ಹೇಳ್ತೀವಿ. ಪೆಗ್ ಶೇಪ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನು ಹೇಳ್ತೀವಿ ನಾವು? ಹಚಿಸನ್ ಟೀತ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಮಲ್ಬರಿ ಟೀತ್ ಅಂತಂದರೆ ಇಲ್ಲಿ ನೋಡ್ಬೋದು, ಒಳ್ಳೆ ಪರ್ಲ್ಸ್ ಇದ್ದಂಗಿದೆ ಟೀತ್ಗಳು. ಇದಕ್ಕೆ ನಾವೇನಂತ ಹೇಳ್ತೀವಿ? ಮಲ್ಬರಿ ಟೀತ್ ಯೂಶಲಿ ರೌಂಡ್ ಆಗಿರುತ್ತೆ. ಆಮೇಲೆ ನಮ್ಮ ಮೋಲಾರ್ಸ್ ಏನಿದೆಯಲ್ಲ ಅದು ಅಫೆಕ್ಟ್ ಆಗಿರುತ್ತೆ. ಸೊ ಈ ಮಲ್ಬರಿ ಟೀತ್ ಮತ್ತು ಹಚಿಸನ್ ಟೀತ್ ಯಾವ ಕಂಡೀಷನಲ್ಲಿ ನಮಗೆ ಸಿಗುತ್ತೆ ಅಂದರೆ ಕಂಜನೈಟಲ್ ಸಿಫಿಲಿಸಲ್ಲಿ ನಾವು ಈ ಎರಡು ಥರದ ಹಲ್ಲುಗಳನ್ನು ನೋಡ್ಬೋದು. ಸೊ ಇದು ನಮ್ಮ ಡಿಸ್ಕಷನ್ನು ಪೀಡಿಯಾಟ್ರಿಕ್ ಡೆಂಟಿಷನ್ಸ್ ಬಗ್ಗೆ. ಸೊ ಲಾಸ್ಟ್ ಎವ್ರಿ ವಿಡಿಯೋ ಥರ ನಾವು ಈ ವಿಡಿಯೋದಲ್ಲೂ ಕೂಡ ನಮ್ಮ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಡಿಸ್ಕಸ್ ಮಾಡೋಣ. ನೀವು ವಿಚ್ ಆರ್ ದ ಪಾಯಿಂಟ್ಸ್ ಟು ರಿಮೆಂಬರ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಬಂದುಬಿಟ್ಟು ಯಾರ್ ಟೆಂಪ್ರರಿ ಟೀತ್ಸ್ ಎಷ್ಟಿರ್ತವೆ? 20 ಹಲ್ಗಳಿರ್ತವೆ. ಟೆಂಪ್ರರಿ ಟೀತ್ ಅಥವಾ ಪ್ರೈಮರಿ ಡೆಂಟಿಷನ್ ಅಂತ ಏನಿರ್ತೀವಿ ಅದರಲ್ಲಿ 20 ಹಲ್ಗಳಿರುತ್ತೆ. ವೆರಾಸ್ ಯುವರ್ ಪರ್ಮನೆಂಟ್ ಟೀತ್ 32 ಹಲ್ಗಳು ಇರುತ್ತೆ. ಸೊ ಟೆಂಪ್ರರಿ ಟೀತ್ಸಲ್ಲಿ ಏನಿರಲ್ಲ, ಟೆಂಪ್ರರಿ ಟೀತ್ಸಲ್ಲಿ ಪ್ರೀಮೋಲಾರ್ಸ್ ಇರೋದಿಲ್ಲ, ಕಂಪ್ಲೀಟಾಗಿ ಪ್ರೀಮೋಲಾರ್ಸ್ ಇರೋದಿಲ್ಲ, 0 ಪ್ರೀಮೋಲಾರ್ಸ್ ಇರುತ್ತೆ. ಹಾಗೆ ಟೆಂಪ್ರರಿ ಟೀತಲ್ಲಿ ಏನಾಗಿರುತ್ತೆ? ಬರೀ 2 molars ಪ್ರೆಸೆಂಟ್ ಇರುತ್ತೆ. ವೆರಾಸ್ ಯುವರ್ ಪರ್ಮನೆಂಟ್ ಡೆಂಟಿಷನ್ ಹ್ಯಾಸ್ 3 molars. So which is the first to erupt in temporary dentition is your lower central incisor. ಇದೆಯಲ್ಲ ಅದು ಫಸ್ಟ್ ಬರುತ್ತೆ. ಯಾವಾಗ ಬರುತ್ತೆ? 6 to 7 ಮಂತಲ್ಲಿ ನಮಗೆ ಮಕ್ಕಳಲ್ಲಿ ಫಸ್ಟ್ ಲೋವರ್ ಸೆಂಟ್ರಲ್ ಇನ್ಸಿಸರ್ ಬರುತ್ತೆ. ಅದು ನಮ್ಮದು ಫಸ್ಟ್ ಟೆಂಪ್ರರಿ ಟೀತ್. ಆಮೇಲೆ ಲಾಸ್ಟ್ ಒನ್ ಟು ಅಪಿಯರ್ ಇಸ್ ಯುವರ್ ಸೆಕೆಂಡ್ ಮೋಲಾರ್. ಸೊ ಕಂಪ್ಲೀಟಾಗಿ ಟೆಂಪ್ರರಿ ಟೀತ್ ಯಾವಾಗ ಬರ್ತವೆ? ಬೈ ದ ಏಜ್ ಆಫ್ 3 years. ಮಗು 3 ವರ್ಷ ಆದಾಗ ಕಂಪ್ಲೀಟಾಗಿ ಎಲ್ಲ ಹಲ್ಗಳು ಸಹ ಬಂದಿರ್ತವೆ. ಸೊ ಈ ಟೆಂಪ್ರರಿ ಹಲ್ಗಳು ಯಾವಾಗ ಬೀಳಕ್ಕೆ ಸ್ಟಾರ್ಟ್ ಮಾಡ್ತವೆ? ಮಗು 6 ವರ್ಷ ರೀಚ್ ಆಗಿದೆ ಅಂದಾಗ ಆವಾಗ ಒಂದೊಂದಾಗೆ ಈ ಟೆಂಪ್ರರಿ ಹಲ್ಗಳು ಬೀಳಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ 12 years ಅಷ್ಟೊತ್ತಿಗೆಲ್ಲ ಈ ಎಲ್ಲ ಟೆಂಪ್ರರಿ ಟೀತ್ಗಳು ಬಿದ್ದುಬಿಟ್ಟು ಪರ್ಮನೆಂಟ್ ಟೀತು ಬಂದಿರುತ್ತೆ. ಸೊ ಆ ಪೀರಿಯಡಲ್ಲಿ 6 to 12 years ಏಜಲ್ಲಿ ಏನು ಹೇಳ್ತೀವಿ ನಾವು? ಮಿಕ್ಸ್ಡ್ ಡೆಂಟಿಷನ್ ಅಂತ ಹೇಳ್ತೀವಿ. ಮಿಕ್ಸ್ಡ್ ಡೆಂಟಿಷನ್ ಅಂತಂದರೆ ಬೋತ್ ಟೆಂಪ್ರರಿ ಮತ್ತು ಪರ್ಮನೆಂಟ್ ಟೀತು ಮಗುವಲ್ಲಿ ಇರುತ್ತೆ. ಸೊ ಅದಕ್ಕೆ ಏನು ಹೇಳ್ತೀವಿ ನಾವು? ಮಿಕ್ಸ್ಡ್ ಡೆಂಟಿಷನ್ ಅಂತ ಹೇಳ್ತೀವಿ. ಡಿಲೇಡ್ ಡೆಂಟಿಷನ್ ಅಂತಂದರೆ ಏನು? ಡಿಲೇಡ್ ಡೆಂಟಿಷನ್ ಯಾವಾಗ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಬೇಕು ಅಂದರೆ 13 to 15 months ಆದರೂ ಕೂಡ ಮಗುಗೆ ಹಲ್ಲು ಬಂದಿಲ್ಲ ಅಂದರೆ ಅವಾಗ ನಾವು ವರಿ ಮಾಡ್ಕೋಬೇಕು. ಅದಕ್ಕೆ ಏನು ಹೇಳ್ತೀವಿ? ಡಿಲೇಡ್ ಡೆಂಟಿಷನ್ ಅಂತ ಹೇಳ್ತೇವೆ. ಸೊ ವಿಚ್ ಇಸ್ ದ ಫಸ್ಟ್ ಪರ್ಮನೆಂಟ್ ಟೀತ್ ಟು ಅಪಿಯರ್? ಇಟ್ ಈಸ್ ಫಸ್ಟ್ ಮೋಲಾರ್. ಯಾವಾಗ ಬರುತ್ತೆ? 6 to 7 years ಬರುತ್ತೆ. ಸೊ ಸೂಪರ್ ನ್ಯೂಮರಿ ಟೀತ್ ಅಂದರೆ ಏನು? ಸೂಪರ್ ನ್ಯೂಮರಿ ಟೀತಲ್ಲಿ ಏನಾಗಿರುತ್ತೆ? ಎಕ್ಸ್ಟ್ರಾ ಟೀತ್ ಇರುತ್ತೆ, ಎಕ್ಸ್ಟ್ರಾ ಹಲ್ಗಳಿರ್ತವೆ. ಸೊ ಅದಕ್ಕೆ ಏನು ಹೇಳ್ತೀವಿ ನಾವು? ಸೂಪರ್ ನ್ಯೂಮರಿ ಟೀತ್. ಯಾವ ಕಂಡೀಷನಲ್ಲಿ ನೋಡೋಕ್ಕೆ ಸಿಗುತ್ತೆ? ಕ್ಲೀಡೋಕ್ರೇನಿಯಲ್ ಸಿಂಡ್ರೋಮ್ ಅನ್ನೋ ಕಂಡೀಷನಲ್ಲಿ ನಮಗೆ ಈ ಸೂಪರ್ ನ್ಯೂಮರಿ ಟೀತ್ ಸಿಗುತ್ತೆ. ಸೊ ಅದರಲ್ಲಿ ಇನ್ನೇನಿರಲ್ಲ, ಬೋನ್ ಕೂಡ ನಮ್ಮ ಕ್ಲಾವಿಕಲ್ ಬೋನ್ ಇರುತ್ತಲ್ಲ ಅದು ಆಬ್ಸೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅನಾಂಡೋಷಿಯಾ ಅಂತಂದರೆ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ದ ಟೀತ್, ನೋ ಟೀತ್. ಆ ಕಂಡೀಷನ್ಗೆ ಏನು ಹೇಳ್ತೀವಿ ನಾವು? ಅನಾಂಡೋಷಿಯಾ ಅಂತ ಹೇಳ್ತೀವಿ. ಯಾವ ಕಂಡೀಷನಲ್ಲಿ ನೋಡೋಕ್ಕೆ ಸಿಗುತ್ತೆ? ಎಕ್ಟೋಡರ್ಮಲ್ ಡಿಸ್ಪ್ಲೇಸಿಯಾದಲ್ಲಿ ನಮಗೆ ಹಲ್ಲೇ ಇರೋದಿಲ್ಲ, ನಮಗೆ ಹಲ್ಲು ನೋಡೋದಕ್ಕೆ ಸಿಗೋದೇ ಇಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಂಜನೈಟಲ್ ಸಿಫಿಲಿಸಲ್ಲಿ 2 ಥರ ಹಲ್ಲು ಸಿಗುತ್ತೆ. ಒಂದು ಹಚಿಸನ್ ಟೀತ್ ಅಂದರೆ ಈ ಡಬ್ಲ್ಯೂ ಶೇಪ್ ಟೀತ್ ಇರುತ್ತಲ್ಲ ಅದಕ್ಕೆ ನಾವು ಹಚಿಸನ್ ಟೀತ್ ಅಂತ ಹೇಳ್ತೀವಿ. ಮಲ್ಬರಿ ಟೀತ್ ಅಂದರೆ ಯೂಶಲಿ ರೌಂಡೆಡ್
ಪಲ್ಸ್ ಥರ ಇರುತ್ತಲ್ಲ ಆ ಟೀತ್ಗೆ ಅಂತ ಹೇಳ್ತೀವಿ ನಾವು ಮಲ್ಬರಿ ಟೀತ್ ಅಂತ ಹೇಳ್ತೀವಿ. ಸೊ ಇವೆರಡು ಟೀತ್ ಎಲ್ಲಿ ನೋಡೋಕ್ಕೆ ಸಿಗುತ್ತೆ, ನಮಗೆ ಕಂಜನೈಟಲ್ ಸಿಫಿಲಿಸಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ಯು ನೀಡ್ ಟು ರಿಮೆಂಬರ್ ಅಟ್ ದ ಎಂಡ್ ಆಫ್ ದ ಯುವರ್ ಡೆಂಟಿಷನ್ ಟಾಪಿಕ್. ಸೊ ಇದ್ರ ಜೊತೆ ಇವತ್ತಿನ ಡಿಸ್ಕಷನ್ನ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು.